ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕವನ್. ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಎಸ್ಎಲ್ವಿ ಇಂಟರ್ ನ್ಯಾಷನಲ್ ಸ್ಕೂಲಿನಲ್ಲಿ ರೋಲರ್ ಸ್ಕೇಟಿಂಗ್ ಆಟ ಹಾಗೂ ಸ್ವಿಮ್ಮಿಂಗ್ ಪೂಲ್ ಉದ್ಘಾಟನೆ. ವಿಜಯಪುರ ವರದಿ. ಎಸ್ಎಲ್ವಿ ಇಂಟರ್ ನ್ಯಾಷನಲ್ ಸ್ಕೂಲ್ ಹೈಟೆಕ್ ಮಾದರಿಯಲ್ಲಿ ನಿರ್ಮಾಣವಾಗಿದೆ. ಈ ಶಾಲೆಯಲ್ಲಿ ನುರಿತ ಶಿಕ್ಷಕಿಯರಿಂದ ಉತ್ತಮ ಶಿಕ್ಷಣದೊಂದಿಗೆ ಬೋಧಿಸಲಾಗುತ್ತಿದೆ. ಶಿಕ್ಷಣದ ಜೊತೆಯಲ್ಲಿ ಕ್ರೀಡೆಗಳಾದ ರೋಲರ್ ಸ್ಕೇಟಿಂಗ್ ಆಟ, ವಾಲಿಬಾಲ್ ಆಟ, ಥ್ರೋಬಾಲ್ ಆಟ, ಸ್ವಿಮ್ಮಿಂಗ್ ಪೂಲ್, ಈಜು ಕಲಿಕೆ ಹಾಗೂ ಶಾಲಾ ಮಕ್ಕಳ ಪೋಷಕರಿಗೆ ಸ್ಪೋಕನ್ ಇಂಗ್ಲಿಷ್ ತರಬೇತಿ. ಶಾಲೆಗೆ ಇಂದು ಪ್ರಪ್ರಥಮವಾಗಿ ಗಣಪತಿ ಸ್ವಾಮಿಗೆ ಪೂಜೆ ಸಲ್ಲಿಸಿದ ನಂತರ ಆಟವಾಡುವ ಕ್ರೀಡಾಂಗಣ ಹಾಗೂ ಸ್ವಿಮ್ಮಿಂಗ್ ಪೂಲ್ಗಳಿಗೆ ಪೂಜೆಯನ್ನು ಸಲ್ಲಿಸಿ ಟೇಪ್ ಕಟ್ ಮಾಡುವ ಮೂಲಕ 5 ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಲಾಗಿದೆ ಎಂದು ಎಸ್ಎಲ್ವಿ ಇಂಟರ್ ನ್ಯಾಷನಲ್ ಸ್ಕೂಲ್ ಚೇರ್ಮನ್ ಗೋಪಾಲ್ ಗೌಡರವರು ತಿಳಿಸಿದರು. सर्वादिक्नोपशान्ते गजाननं बोधगणादिदेविदं कवित्तजम्बोबलसारकर्मिदं उमासुतं शिवकविनाशकानं नमामि विश्वेश्वरनाथपङ्कजाय ॐ महाभागत्ताय भागत्तावदेवते जगन्नाथनमो वन्दे आचार्य देवताभ्यो नमः देवी सुहाना परमेश्वरे महामंगलाय नमो नमः। दूर्भातीतं दूर्भाव्यं वयं दोहोर्वामः कर्पूरमङ्ग ಫೈಲ್ ಔಟ್ ಮಾಡಿ ಕೇಳಪ್ಪ, ಇನ್ಫಾರ್ಮ್ ಮಾಡಿ. ತಮ್ಮ ಸೈಡ್ ಸೆಂಟರ್ ಬಂದ್ಬಿಡಿ ಸರ್, ಸೈಡ್ ಕ್ಯಾಪ್ ಕೊಡಿ. ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಹೊರವಲಯದ ಚನ್ನರಾಯಪಟ್ಟಣ ರಸ್ತೆಗೆ ಹೊಂದಿಕೊಂಡಿರುವ ಎಸ್ಎಲ್ವಿ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಹಮ್ಮಿಕೊಂಡಿದ್ದ ಶಾಲಾ ಮಕ್ಕಳ ಹಿತದೃಷ್ಟಿಯಿಂದ 5 ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಿ ಮಾತನಾಡಿದರು. ಮಕ್ಕಳು ಹಾಸ್ಟೆಲ್ನಲ್ಲಿ ಉಳಿದುಕೊಳ್ಳಲು ಎಲ್ಲಾ ರೀತಿಯ ಹಾಸ್ಟೆಲ್ ಹೈಟೆಕ್ ಮಾದರಿಯಲ್ಲಿ ನಿರ್ಮಿಸಲಾಗಿದೆ. ಮಕ್ಕಳ ಹಿತದೃಷ್ಟಿಯಿಂದ ಹಾಸ್ಟೆಲ್ನಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಹೊಂದಿರುವ ಶಾಲೆಯ ಹಾಸ್ಟೆಲ್ನಲ್ಲಿ ಬೆಳಗಿನ ಸಮಯದಲ್ಲಿ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಲಘು ಉಪಹಾರ, ರಾತ್ರಿ ಸಮಯದಲ್ಲಿ ಊಟ, ಉತ್ತಮವಾದ ಪರಿಸರ, ಹಾಸ್ಟೆಲ್ನಲ್ಲಿ ಇರುವ ಶಾಲಾ ಮಕ್ಕಳು ಸಂಜೆ ಸಮಯದಲ್ಲಿ ಆಟವಾಡಲು ಉತ್ತಮ ಕ್ರೀಡಾಂಗಣ, ಆಟ ಆಡಲು ಅವಕಾಶ ಇರುತ್ತದೆ. ಶಾಲಾ ಕಟ್ಟಡದ ಸುತ್ತಲೂ ಹಾಗೂ ಶಾಲಾ ಆವರಣ, ಶಾಲಾ ಕಟ್ಟಡಗಳ ಒಳಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಎಂದು ತಿಳಿಸಿದರು. ಎಸ್ಎಲ್ವಿ ಇಂಟರ್ ನ್ಯಾಷನಲ್ ಸ್ಕೂಲ್ ಚೇರ್ಮನ್ ಗೋಪಾಲ್ ಗೌಡರವರು ಕಾರ್ಯಕ್ರಮಗಳಿಗೆ ಪೂಜೆ ಸಲ್ಲಿಸಿ ಟೇಪ್ ಕಟ್ ಮಾಡುವ ಮೂಲಕ ಚಾಲನೆಯನ್ನ ನೀಡಿ ಮಾತನಾಡಿದರು. ಇಂದು ಉದ್ಘಾಟನೆ ಮಾಡಿದ 5 ಕಾರ್ಯಕ್ರಮಗಳಿಗೆ ಮಕ್ಕಳಿಗೆ ಉಚಿತವಾಗಿ ತರಬೇತಿಯನ್ನು ನೀಡಲಾಗುವುದು. ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಅವಘಡ ಆಗದಂತೆ ನುರಿತ ತರಬೇತುದಾರರು ನಿಗಾವಹಿಸಿ ತರಬೇತಿಯನ್ನು ನೀಡಲಾಗುವುದು. ನಮ್ಮ ಶಾಲೆಯಲ್ಲಿ ಸ್ವಿಮ್ಮಿಂಗ್ ಪೂಲು ಮತ್ತು ಸ್ಕೇಟಿಂಗು
ಬಾಸ್ಕೆಟ್ಬಾಲು, ವಾಲಿಬಾಲು ಈ ಕೋರ್ಟ್ ಎಲ್ಲ ಓಪನ್ ಮಾಡಿದ್ದೀವಿ ಇವತ್ತು ಇನಾಗ್ರೇಷನ್ನು. ಮತ್ತು ನಮ್ಮ ಪೇರೆಂಟ್ಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ ಅಂತೇಳಿ ಅದೊಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀವಿ. ಸುಮಾರು ಹಳ್ಳಿ ಕಡೆಯಿಂದ ಬರ್ತಾ ಇರೋರಿಗೆಲ್ಲ ಇಂಗ್ಲೀಷ್ ಗೊತ್ತಾಗಲಿ, ನಮ್ಮ ಮೆಸೇಜ್ ಎಲ್ಲ ಅರ್ಥವಾಗಲಿ ಅನ್ನೋ ದೃಷ್ಟಿಯಿಂದ ಸ್ಪೋಕನ್ ಇಂಗ್ಲೀಷ್ ಅದು ಇದೆಲ್ಲನೂ ನಾವು ಫ್ರೀನೇ ಕೊಡ್ತಾ ಇದ್ದೀವಿ ನಮ್ಮ ಸ್ಕೂಲಲ್ಲೇ. ಮುಂಚೆ ಆಶ್ವಾಸನೆ ಕೊಟ್ಟಿದ್ದೀವಿ, ಇವತ್ತು ಅದನ್ನು ಸ್ವಲ್ಪ ತಡ ಆಯಿತು, ಆದರೆ ಚಾಲನೆ ಕೊಟ್ಟಿದ್ದೀವಿ. ಇವತ್ತಿಂದ ಎಲ್ಲರೂ ಉಪಯೋಗಿಸ್ತಾರೆ. ಇದು ನಾವು ಈ ಕ್ರೀಡೆಗೆ ಯಾಕೆ ಮಹತ್ವ ಕೊಡ್ತಾ ಇದ್ದೀವಿ ಅಂತಂದರೆ, ಯಾಕಂದರೆ ಎಲ್ಲ ವಿದ್ಯಾಭ್ಯಾಸದಲ್ಲಿ ಇರೋದಿಲ್ಲ, ಆಟ ಪಾಠ ಎಲ್ಲ ಇರಬೇಕು. ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಮತ್ತು ಫ್ಯೂಚರಲ್ಲಿ ಕೆಲವು ಮಕ್ಕಳು ತುಂಬ ಇದರಲ್ಲಿ ಕ್ರೀಡೆಗಳಲ್ಲಿ ಮುಂದೆ ಇರ್ತಾರೆ. ಅಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ನೋಡಿ ಸ್ಕೇಟಿಂಗು ಮತ್ತು ಸ್ವಿಮ್ಮಿಂಗ್ ಇದರಲ್ಲಿ ಎಲ್ಲ ಒಂದು ಒಳ್ಳೆ ತರಬೇತಿ ಪಡೆದ್ರೆ ನೀನು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಈಗ ಆಲ್ರೆಡಿ ನಮ್ಮ ಶಾಲೆಯಲ್ಲಿ ಒಂದು ಮಗು ಸ್ಕೇಟಿಂಗಲ್ಲಿ ನ್ಯಾಷನಲ್ ಆಡಿ ಪ್ರೈಸ್ ತೊಗೊಂಡಿದ್ದಾರೆ. ಅದೇ ಥರ ಎಲ್ಲ ಮಕ್ಕಳಿಗಾರೆ ಫ್ಯೂಚರಲ್ಲಿ ಹೈಯರ್ ಎಜುಕೇಷನ್ಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಒಳ್ಳೆ ಅನುಕೂಲಗಳು ಸಿಗ್ತವೆ ಅನ್ನೋ ದೃಷ್ಟಿಯಿಂದ ಮತ್ತು ಮಕ್ಕಳ ಆರೋಗ್ಯ ದೃಷ್ಟಿಯಿಂದನೂ ಈ ಎಲ್ಲ ಒಂದು ಇದನ್ನು ಮಾಡ್ತಾ ಇದ್ದೀವಿ. ಇದನ್ನು ಆಲ್ಮೋಸ್ಟ್ LKG ಮಕ್ಕಳಿಂದನೂ ಸ್ಕೇಟಿಂಗು ಎಲ್ಲ ವಯಸ್ಸವರು ಕಲಿತಾ ಇದ್ದಾರೆ. ಸ್ವಿಮ್ಮಿಂಗು ಅಷ್ಟೇ LKG ಮಕ್ಕಳಿಗೆ ಕಿಡ್ಸ್ ಪೂಲ್ ಅಂತಿದೆ, ಅಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲಿಂದ ಪ್ರಾಕ್ಟೀಸ್ ಮಾಡಿ ದೊಡ್ಡ ಪೂಲ್ಗೆ ಬಿಡ್ತೀವಿ. ಹಾಗಾಗಿ ಎಲ್ಲ ನರ್ಸಿಂಗ್ ಮಕ್ಕಳಿಗೆ ಬಿಟ್ಟು ಇನ್ನೆಲ್ಲ ಮಕ್ಕಳಿಗೂ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಇದೆಲ್ಲ ಆಗ್ತಾಯಿದೆ. ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸದ ಗಮನ ಕೊಟ್ಟಾಗ ಎಲ್ಲರಿಗೂ ಮೊದಲೇ ನಮ್ಮ ಪೇರೆಂಟ್ಸ್ ಆಶ್ವಾಸನೆ ಕೊಟ್ಟಂಗೆ ಎಲ್ಲ ಮಾಸ್ಟರ್ ಡಿಗ್ರಿ ಟೀಚರ್ಗಳು ಇಟ್ಟು ಎಲ್ಲ B.Ed ಮಾಡಿರೋಂಥ ಟೀಚರ್ನ ಇಟ್ಬಿಟ್ಟು ತುಂಬ, ಯಾಕಂದರೆ ಕರೋನಾಯಿಂದ 2 ವರ್ಷಗಳು ಮಕ್ಕಳು ಏನೂ ಕಲ್ತಿರಲಿಲ್ಲ. ಅಂಥ ಮಕ್ಕಳು ಬೇರೆ ಸ್ಕೂಲಿಂದ ನಮ್ಮ ಸ್ಕೂಲ್ ಬಂದು ಸೇರಿದಾಗ ಬರೀ 15-16% ಇದ್ರು ಟೆಸ್ಟ್ ಬರೆಸಿದಾಗ. ಅಂಥ ಮಕ್ಕಳು ಇವತ್ತು 55-60% ಬಂದಿದ್ದಾರೆ. ಇನ್ನೂ ಒಂದು ವರ್ಷ ಕಾಲಾವಕಾಶದಲ್ಲಿ ಮಕ್ಕಳೆಲ್ಲ ಆಲ್ಮೋಸ್ಟ್ 90% ಮೇಲೆ ಬರಬೇಕು ಅನ್ನೋದು ನನ್ನ ದೃಷ್ಟಿ. ಮತ್ತು ನನ್ನ ಗುರಿ ಏನಂದರೆ ಈ ಗ್ರಾಮಾಂತರ ಪ್ರದೇಶದ ಜನಗಳು ಮಕ್ಕಳೆಲ್ಲನೂ ಹೋಗಿ ಏನು NPS ಅಥವಾ ಬಾಳ್ವಿನ್ ಅಂತೆಲ್ಲ ಹೋಗ್ತಾರಲ್ಲ, ಆ ಲೆವೆಲ್ಗೆ ನಮ್ಮ ಶಾಲೆ ಮಾಡಬೇಕು ಅನ್ನೋ ಗುರಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಅದೇ ಥರ ಎಲ್ಲ ಇಂಪ್ರೂವ್ ಆಗ್ತಾಯಿದೆ, ಚೆನ್ನಾಗಿ ಮಾಡ್ತಾ ಇದ್ದೀನಿ. ಮುಂದೆ ದಿನಗಳಲ್ಲಿ ನಮ್ಮ ಶಾಲೆಯಲ್ಲಿ ಒಂದು ಒಳ್ಳೆ ಎಜುಕೇಷನ್ ಅಂತೇಳಿ ಪೇರೆಂಟ್ಸ್ ಇಷ್ಟ ಬಂದು ಇಲ್ಲಿ ಸೀಟ್ ತಗೊಂಡು ಕಲಿಬೇಕು ಅನ್ನೋದು ಆಸೆ ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೀನಿ. ಈ ವರ್ಷದಿಂದ ನಮ್ಮ ಶಾಲೆಯಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲು ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಹಾಸ್ಟೆಲ್ ಎಲ್ಲ ಥರದ ಮಕ್ಕಳಿಗೆ ಹಾಸ್ಟೆಲ್ ಇದೆ. ಈಗ 1ನೇ ಕ್ಲಾಸಿಂದನೂ ಮಕ್ಕಳಿದ್ದಾರೆ, ಆಲ್ರೆಡಿ ಜಾಯ್ನ್ ಆಗ್ತಾ ಇದ್ದಾರೆ. ಎಲ್ಲ 1ನೇ ಕ್ಲಾಸ್ ಮಕ್ಕಳಿಂದನೂ 8th ಸ್ಟ್ಯಾಂಡರ್ಡ್ವರೆಗೂ ಹಾಸ್ಟೆಲ್ ಇದೆ. ಎಲ್ಲ ಥರದ ಒಂದು ಅನುಕೂಲ. ಬೆಳಗ್ಗೆ ಯೋಗದಿಂದ ಸ್ಟಾರ್ಟ್ ಮಾಡಿ ಯೋಗ ಇರ್ತದೆ, ಮತ್ತು ಹೆಲ್ತಿ ಡ್ರಿಂಕ್ಸ್ ಅಂತೇಳಿ ಒಂದು ಹಾರ್ಲಿಕ್ಸ್ ಅದೆಲ್ಲ ಕೊಡ್ತೀವಿ. ಮತ್ತು ಆಮೇಲೆ ಸ್ಟಡಿ ಅವರ್ 1 ಅವರ್ ಆಗುತ್ತೆ. ತದನಂತರ ಮಕ್ಕಳೆಲ್ಲ ಫ್ರೆಶಪ್ ಆಗಿ ಮತ್ತು ಕ್ಲಾಸಿಗೆ ಬರ್ತಾರೆ. ಕ್ಲಾಸ್ ಅವರ್ ಮುಗಿಸಿದ ಮೇಲೆ ಮತ್ತು ಸಂಜೆಗೆ ಒಂದು ಸ್ನ್ಯಾಕ್ಸು ಮತ್ತು ಒಂದು ಹಾರ್ಲಿಕ್ಸು ಬೋರ್ವಿಟ ಆ ಥರ ಕೊಡ್ತೀವಿ. ಅದಾದ ನಂತರ ಮಕ್ಕಳಿಗೆ 4:15 6 ಗಂಟೆ ಆಟ ಆಡೋದಕ್ಕೆ ಬಿಡ್ತೀವಿ. ಆ ಟೈಮಲ್ಲಿ ಇಲ್ಲಿರೋ ಮಕ್ಕಳಿಗೆ ಸ್ಕೇಟಿಂಗು ಮತ್ತು ಸ್ವಿಮ್ಮಿಂಗೆಲ್ಲ ಎಕ್ಸ್ಟ್ರಾ ಕೋಚಿಂಗ್ ತೊಗೊಬೋದು, ಸಂಡೇನೂ ತೊಗೊಬೋದು. ಹಂಗಾಗಿ ಹಾಸ್ಟೆಲ್ ಸಿಕ್ಕಿದೆ. 10 ಜನ ಯಾರು ಹಾಸ್ಟೆಲ್ ಉಪಯೋಗಿಸ್ಕೊಳ್ಳೋರು ಮಾಡ್ಬೋದು. ಸುಮಾರು ಅಡ್ಮಿಷನ್ ಬರ್ತಾ ಇದೆ. ಈಗ ಇನ್ನೂ ಯಾರು ಅನುಕೂಲ ಇದ್ದು ಈ ಹಾಸ್ಟೆಲಲ್ಲಿ ಇರಬೇಕು ಅನ್ನೋರಿಗೆ ಒಂದು ಒಳ್ಳೆಯ ಅವಕಾಶ ಇದೆ. ಇಲ್ಲಿ ಅವಕಾಶ ಬಳಸ್ಕೊಬೋದು. ಗೋಪಾಲ್ಗೌಡ ಇಲ್ಲಿ ಅಧ್ಯಕ್ಷರಾಗಿದ್ದೀವಿ, ಈ ಶಾಲೆ ಸಂಸ್ಥಾಪಕ ಅಧ್ಯಕ್ಷರು. ಈ ಕಾರ್ಯಕ್ರಮದಲ್ಲಿ SLV ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಾಂಶುಪಾಲರಾದ ಸುಶೀಲಾ KR ರವರು ಮಾತನಾಡಿದರು. ಅದಕ್ಕೋಸ್ಕರ ಸ್ಪೋರ್ಟ್ಸ್ ಎಲ್ಲ ಓಪನ್ ಮಾಡ್ತಾ ಇದ್ದೀವಿ. ಸೊ ಮೇಕ್ ಯುಟಿಲೈಸ್ ಮಾಡ್ತಾರೆ. ಅಂಡ್ ವೆನ್ ಇಟ್ ಕಮ್ಸ್ ಟು ದ ಇಂಗ್ಲಿಷ್ ಸ್ಪೀಕಿಂಗ್, ಆಲ್ರೆಡಿ ವಿ ಸೆಡ್ ನಾವು ಯಾವುದೇ ನೋಟಿಸ್ ಕಳಿಸಿದ್ರೆ ನಮಗೆ ಓದಕ್ಕೆ ಬರೋದು, ನಮಗೆ ಗೊತ್ತಾಗಲ್ಲ ಅಂತ ನಾವು ಮುಂದಕ್ಕಿರ್ತಿಲ್ಲ. ಒಳಗಡೆ ಏಜ್ ನಿಮ್ಮ ಯಾವ ಏಜಲ್ಲಿ ಯಾವುದನ್ನ ಕಲಿಯಕ್ಕೆ ಸಾಧ್ಯ ಅದನ್ನ ಕಲಿತು ಅದನ್ನ ಮಾಡ್ತೀವಿ. ಯಾವ ಸ್ಪೋರ್ಟ್ಸ್ಗಾಗಲಿ ಯಾವುದೇ ಕಲಿಬೇಕು ಅಂತಿದ್ದಾಗ ಯಾವ ಏಜ್ ಬೇಕಾದ್ರೆ ಏನ್ ಬೇಕಾದ್ರೂ ಕಲಿಬೋದು ಅಂತ ನನ್ಗೂ ಅನಿಸಿದೆ. ಸೊ ನಿಮ್ಮೆಲ್ಲ ಅಂತಿಮವಾದ ಆಗಿರಲಿ, ಏನ್ ಫೆಸಿಲಿಟಿ ಸಿಗುತ್ತೆ ಜೀವನದಲ್ಲಿ ಮಕ್ಕಳಿಗಾಗಲಿ ನಿಮ್ಗಾಗಲಿ ಅದನ್ನು ಎಲ್ಲ ಮಾಡಿ. ಸೊ ಸಮಾಜಕ್ಕೆ ಮಕ್ಕಳಿಗೆ ಎಲ್ರಿಗೂ ಕೊಡುಗೆಗಳನ್ನ ನಾವು ವಾಪಸ್ ಕೊಡೋಣ ಅಂತ ನಾನು ಆಲೋಚಿಸ್ತೀನಿ. ಸೊ ಥ್ಯಾಂಕ್ ಯು ಎಲ್ಲ. ಈ ಕಾರ್ಯಕ್ರಮದಲ್ಲಿ ರಮ್ಯಾ S. ಗೌಡರವರು ಮಾತನಾಡಿದರು. ತುಂಬಾ ಶಾಲೆಗಳನ್ನ ಹೋಗ್ತೀವಿ, ಸೆಲೆಕ್ಟ್ ಮಾಡ್ತೀವಿ. ಕೊನೆಗೆ ಒಂದು ಶಾಲೆನ ಸೆಲೆಕ್ಟ್ ಮಾಡ್ಕೊಂಡಿದ್ದು SLV. ಇವತ್ತು ಅದ್ರ ಬಗ್ಗೆ ಪ್ರಾಬ್ಲಮ್ ಆಗ್ತದೆ. ರೀಸನ್ ಏನಂದ್ರೆ ನಾನು ಹೋದಾಗೆ ಸರೌಂಡಿಂಗ್ನಲ್ಲಿ ಎಲ್ಲೂ ಇದ್ದವಂತ ವಿಭಿನ್ನವಾದಂತಹ ಸ್ವಿಮ್ಮಿಂಗ್ ಆಗಿರ್ಬೋದು, ಸ್ಕೇಟಿಂಗ್ ಆಗಿರ್ಬೋದು, ಇದನ್ನೆಲ್ಲ
ಕೊಟ್ಟರು ಇವಾಗ ನಮಗೆ ಅದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ, ಸಹಾಯ ಮಾಡ್ತಾರೆ. ಸೊ ಆಸ್ ಎ ಪೇರೆಂಟ್ ಐ ಆಮ್ ವೆರಿ ಪ್ರೌಡ್. ಪಠ್ಯ ಬಿಟ್ಟು ಪಠ್ಯೇತರವಾಗಿಯೂ ಮಕ್ಕಳಿಗೆ ತುಂಬ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕಾಗ್ತದೆ. ಸೊ ಈ ಸಪೋರ್ಟ್ನ ಮನೆಯಲ್ಲಿ ನಿಂತ್ಕೊಂಡು ಪೇರೆಂಟ್ಸ್ ಖಂಡಿತ ಮಾಡೋಕ್ಕಾಗಲ್ಲ. ಈ ಸಪೋರ್ಟ್ನ ಏನಿದ್ರು ಸ್ಕೂಲ್ ಕಡೆಯಿಂದನೇ ಮಾಡಬೇಕು. ಸೊ ಗೋಪಾಲ್ ಕೊಟ್ಟರೆ ಥ್ಯಾಂಕ್ ಯು. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಬೇಗ ಮಾಡ್ತೀನಿ ಅಂತ. ಆ್ಯಂಡ್ ನಾವು ಪೇರೆಂಟ್ಸಲ್ಲಿ ನಮ್ಮದು ಜವಾಬ್ದಾರಿಗಳಿದ್ದಾವೆ. ಏನಂತಂದರೆ ಈಗ ನಾವು ಸ್ಕೂಲ್ ಒಳ್ಳೆ ಕೆಲಸ ಮಾಡಿದಾಗ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು, ಪ್ರಮೋಟ್ ಮಾಡಬೇಕು, 4 ಜನಕ್ಕೆ ಹೇಳ್ಕೊಂಡು ಬರಬೇಕು. ಸೊ ಇದನ್ನ ನಾವು ಏನು ಮಾಡೋಕ್ಕಲ್ಲ, ಮಾಡೋಣ, ಸಪೋರ್ಟ್ ಇದ್ದೀವಿ ಸರ್ ನಾವು ಒತ್ತಡ. ಸ್ಪೋಕನ್ ಇಂಗ್ಲಿಷ್ ಕೋಚ್ ಅನುಷಾ ಎಬಿರವರು ಮಾತನಾಡಿದರು. ಪೇರೆಂಟ್ಸಿಗೆ ಇಂಗ್ಲಿಷ್ನ ಹೇಳ್ಕೊಡ್ಬೇಕು ಅಂತ ನಮ್ಮ ಚೇರ್ಮನ್ ಸರ್ ವಿಷನ್ ಆಗಿತ್ತು. ಸೊ ಅವ್ರ ಅನುಭವದ ಪ್ರಕಾರ ಒಬ್ಬ ಮಗು ಹೇಳ್ಕೊಡ್ತಾರೆ ಇಂಗ್ಲಿಷ್ನ, ಅವ್ರು ಈಗ ಹೋಗ್ತಾರೆ ಬಸ್ ಹೋಗ್ತಾರೆ, ಮನೆಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಬಟ್ ಅದೇ ಒಂದು ಮದರ್ಗೆ ಇಂಗ್ಲಿಷ್ನ ಹೇಳ್ಕೊಟ್ರೆ ಅವರು ಅವ್ರ ಫ್ಯಾಮಿಲಿಗೆಲ್ಲ ಇಂಗ್ಲಿಷ್ನ ಕಲಿಸುವಂತ ಒಂದು ಅವಕಾಶ ಇರುತ್ತೆ. ಸೊ ಸಚ್ ಅ ವಿಷನ್ ಕೇಸ್. ಸೊ ಅವರ ಒಂದು ಮುಖಾಂತರ ನಾವು ಇವತ್ತು ಸ್ಪೋಕನ್ ಇಂಗ್ಲಿಷ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತಿನ ನೀಡ್ಸ್ ತಗೊಳ್ತಾರೆ, ನಿಮ್ಗೆ ಏನನ್ನ ಇಂಗ್ಲಿಷ್ ಕಲ್ಸ್ಕೊಡ್ಬೇಕು, ಇಟ್ಸ್ ಫ್ರೀ ಆಫ್ ಕಾಸ್ಟ್. ಸೊ ನಾನು ಸ್ಪೋಕನ್ ಇಂಗ್ಲಿಷ್ ಹೊರಗಡೆ ಹೇಳ್ಕೊಟ್ರೆ ಐ ವಿಲ್ ಚಾರ್ಜ್ ಅ ಲಾಟ್ ಆಫ್ ಮನಿ. ಒನ್ ಅವರ್ಗೆ ಐ ವಿಲ್ ಚಾರ್ಜ್, ಕರೆಂಟ್ಲಿ ಐ ಆಮ್ ಚಾರ್ಜಿಂಗ್ 1 ಅವರ್ಗೆ 3,000 rupees. ಸೊ ನಿಮಗೆ ಇಲ್ಲಿ ಫ್ರೀಯಾಗಿ ಬಂದು ಇಲ್ಲಿ ಇಂಗ್ಲಿಷ್ ಕಲ್ತ್ಕೊಳ್ಳುವಂತಹ ಒಂದು ಸದಾವಕಾಶ ಇರುತ್ತೆ. ಖಂಡಿತ ಬಂದು ಎಲ್ಲ ಪೇರೆಂಟ್ಸು ಉಪಯೋಗಿಸ್ಕೊಳ್ಳೋದಿಲ್ಲ. ಮತ್ತೆ ನಿಮಗೆ ವಾಪಸ್ ಹೋಗ್ಬೇಕಾದ್ರೆ ನೀವು ಬರ್ಬೇಕಾದ್ರೆ ನಿಮ್ಮ ಅವ್ರ ಟ್ರಾನ್ಸ್ಪೋರ್ಟೇಷನ್ ಇಂದ ಬರಬೇಕಾಗುತ್ತೆ. ವಾಪಸ್ ಹೋಗ್ಬೇಕಾದ್ರೆ ನೀವು ಪ್ರೊವೈಡ್ ಬ್ಯಾಕ್ ಫೆಸಿಲಿಟಿ ರಿಸಲ್ಟ್ ಕೊಡೋದ್ರಿಂದ. ಸೊ ಅದೊಂದು ನಿಮಗೆ ಅಡ್ವಾಂಟೇಜಸ್ ಆಗುತ್ತೆ. ವಿಜಯಪುರ ಬಸ್ ಸ್ಟ್ಯಾಂಡ್ ಅಂತ ಇಲ್ಲಿ ಯಾರೆಲ್ಲ ಇಂಗ್ಲಿಷ್ ಕಲ್ತ್ಕೊಳ್ಬೇಕು ಅಂತ ಇಷ್ಟ ಇದೆ ಒಂದ್ಸಲ ಹೇಳಿದ್ವಿ. ಇಂಗ್ಲಿಷ್ ಬರೋವಾ, ಇಂಗ್ಲಿಷ್ ಸ್ವಲ್ಪ ಮ್ಯಾನೇಜ್ ಮಾಡ್ತೀನಿ ಅನ್ನೋದು ಮ್ಯಾನೇಜ್ ಮಾಡ್ತೀನಿ, ಆ ಮೆಸೇಜಸ್ ಎಲ್ಲ ಹೋಗ್ತೀನಿ, ಬಟ್ ಆದರೆ ರಿಪ್ಲೈ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದು ಹೇಳ್ತಿದ್ದೇನೆ. ಓಕೆ, ಹಾ. ಈ 4 ಮಕ್ಕಳು ಕಳಿಸಿದ್ರೆ ಇವರ ಪ್ರತಿಕ್ರಿಯೆಗಳ ಒಂದು ತರಬೇತಿಯಿಂದ ಈ ವರ್ಷ ಲಾಸ್ಟ್ ಸೆಲೆಕ್ಷನ್ ಆಗಿದ್ದಾರೆ. ಅಧ್ಯಕ್ಷರಾಗಿದ್ದು ಈ ಮಕ್ಕಳು ಈ ವರ್ಷ ಮಾಡಿ ನಮ್ಮ ಈ ಶಾಲೆಗೆ ಕೀರ್ತಿ ತೆಗೆದುಕೊಳ್ತಾರೆ ಈ ಸಭೆಯ ಮುಖಂಡರು ವಿಚಾರಿಸ್ತಾರೆ.